ಈಗ ಒಂದು ಚಾಲೆಂಜು ಏನಪ್ಪ ಅಂದರೆ ಇಲ್ಲಿ ಜಾಸ್ತಿ ಹೊತ್ತು ಯಾರು ಹೋಲ್ಡ್ ಮಾಡ್ತಾರೆ ಅಂತ. ಹಾಂ, ಲೆಟ್ಸ್ ಸಿ. ಈಗ ನಾವು 4 ಜನದಲ್ಲಿ ಯಾರು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತೀವಿ. ಬಾರ ಮಚ್ಚ ನೀನು. ಹಾಂ, ಈಗ ಟೈಮರ್ ಐತೆ ನೋಡೋಣ. ಹಾಂ, ಯಾರು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್. ಹಾಂ ಮಚ್ಚ, ಸ್ಟಾರ್ಟ್ ಮಾಡ. ಸೈಡಿಗೆ ಬನ್ನಿ. ಸ್ಟಾರ್ಟ್ ನಿನಗೆ ಟೈಮು. ಏನಾದರೂ ಸಮಸ್ಯೆ ಇದೆಯಾ? ಒತ್ತಡ ಆಗ್ತಿದೆ. ಒತ್ತಡ ಆಗಿದೆ. ಏ ಇರ ನೀನು ಬಾರ ಈ ಕಡೆ. 23 ಸೆಕೆಂಡ್. ಓಕೆ, ನೆಕ್ಸ್ಟ್. ಸರಿ, 24 ಸೆಕೆಂಡ್. ಸಾರಿ, 4. ಇವನ ಹೆಸರು ಹೊಸಕೆರೆಗೌಡ. ಹಾಂ, ಈಗ ಸ್ಟಾರ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಮೈಯೆಲ್ಲ ಶೇಕ್ ಆಯ್ತಿದೆ ಬ್ರೋ. ನಮ್ಮ ಮಚ ನಿನ್ನ ಹತ್ರ ಮಜಾಲ್ ಇಲ್ಲ ಕಣ, ಜಾಸ್ತಿ ಹುಷಾರು. ನಡುಕ್ತಾವ ಕೈ ಹಣ್ಣಂದು. ನೋಡೋಣ ನೀರು ಯಾರು ಹೋಲ್ಡ್ ಮಾಡ್ತಾರೆ ಜಾಸ್ತಿ ಹೊತ್ತು. ನನ್ನ ಇವರು 20 ದಾಟ್ದ. ಲೈಟ್ ವೇಟ್ ಬಾಡಿ. 24 ಸೆಕೆಂಡು. ವಾವ್, ಸೂಪರ್ ಬ್ರೋ. ಪ್ರದೀಪನ್ ಗೆದ್ದ ಇವನು. ಪ್ರದೀಪ ಗೆದ್ದ. ಫಸ್ಟ್ ಮಾಡ್ದನ್ ಪ್ರದೀಪ. ಫಸ್ಟ್ ಮಾಡ್ದನ್ ಪ್ರದೀಪ. ಇವನು ದರ್ಶನ್ ಅಥರ್ವ. ವಾ, ಸೂಪರ್ ಬ್ರೋ. 38 ಸೆಕೆಂಡ್. ಸರಿ, 39 ಸೆಕೆಂಡ್. ಓಕೆ, ನೀನು ಈಗ ನಮ್ಮ ಅಚ್ಚುಮೆಚ್ಚಿನ ನಾಯಕ, ನಟ, ನಿರ್ದೇಶಕ, ಪ್ರಾಯೋಜಕ, ಅಪಪ್ರಯೋಜಕ ರಾಕೇಶ್. ಲೆಟ್ ಸ್ಟಾರ್ಟ್. 1 2 3 ಸ್ಟಾರ್ಟ್ ಆಯಿತು. ಹುಡುಗರು ನೋಡ್ರಲ್ಲ ಆಮೇಲೆ. ಬರ ಕಡೆ. ಕೇಳ ಎಲ್ಲ ಜಾಗದ ಕಷ್ಟ ಆಗುತ್ತಲ್ಲ. ನಾನು ಕೈಲಿ ಆಗೋದಿಲ್ಲ ಅನ್ಸುತ್ತೆ. 10 ಸೆಕೆಂಡ್ ಮೇಲೂ ಆಗಲ್ಲ ನಂದು. ಲೆಟ್ಸ್ ಟ್ರೈ. ಮಚ್ಚ ನೀನೇ ವೀಕ್ ಆಗೋದಲ್ಲ. ಇವನು 25. ಎಷ್ಟೊಂದು 31 32. ನಿಂದು ಎಷ್ಟು ಹೇಳಿ ಟೈಮು? 39. ಹ್ಞೂ, 40. ಇನ್ನೂ ಆಗಿಲ್ಲ. 39 ಆಯ್ತು ಈಗ. ಮಾಡೋ ಅಲ್ಲ ಬಿಚ್ಚು. ಇಲ್ಲಿ ಗಿಡ ಈ ಕಡೆ ಬಂದು ಗಿಡಕ್ಕೆ ಮಾಡ್ಸೋಣ. ಹಾಂ, ಆಗೋಯ್ತು. 1 ನಿಮಿಷ ಆಯಿತು. 1 ನಿಮಿಷ ಕಣ. ಸ್ಟಡಿ ಮಾಡು ಬೇಗ. ಅಪ್ಪ 5 ಸೆಕೆಂಡು ಊಫಿ. ಯಾಕೆ ಗೊತ್ತಾ? ಅಲ್ಲೇ ಆನ್ ಮಾಡಿ. ನಾಳೆ 1 ನಿಮಿಷ ಅದು 0 ಮಾಡಿಲ್ಲ, ಅಲ್ಲೇ ಕಂಟಿನ್ಯೂ ಮಾಡ್ತಾವನೆ. 0 ಮಾಡಿಲ್ಲ ಮಗ, ಹಂಗೆ ಕಂಟಿನ್ಯೂ ಮಾಡ್ತಾ ಇದೆ. ಕಷ್ಟ ಇದೆಯಾ? 15 ಸೆಕೆಂಡ್. 25 ಸೆಕೆಂಡ್. 40. ನೋಡಿ, ಮಜಾ ಬರ್ತಾ ಇದೆ ಅವನಿಗೆ. ನೋಡಿ ಅವನ ಫೇಸ್ ನೋಡಿ ಯಾವ ಥರ ಇದೆ. ಡೆಂಟಲ್ ಸ್ಮೈಲ್ ಬ್ರೋ. 30 ಸೆಕೆಂಡು. ನಿಂದು 7 ಸೆಕೆಂಡ್ ಬಿಟ್ಬಿಡು. ಅಲ್ಲಿ ಚಾಲೆಂಜ್ ಮುಗಿಸ್ಕೊಂಡು ನನ್ನ ಮಕ್ಕಳನ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ಎಲ್ಲಿಗೆ ಬಂದ್ವಿ ಅಂದರೆ ಬನ್ನೂರು ಬಿರಿಯಾನಿ ಕೆಫೆಗೆ ಬಂದ್ವಿ. 1-2 ಸಾಮಾನು ತೊಗೋಬೇಕಿತ್ತು ಮನೆಗೆ. ಆ ಸಾಮಾನನ್ನ ತೊಗೊಂಡು ಈ ಕಡೆ ಹಂಗೆ ಊಟ ಈ ಕಡೆ ಬಂದುಬಿಟ್ಟಿದ್ದೀವಿ ಅಂತ ಊಟನೂ ಮಾಡ್ಕೊಟ್ಟು ಹೋಗೋದಂತ ಊಟಕ್ಕೆ ಬಂದ್ವಿ. ಸೊ ಆ್ಯಕ್ಚುಲಿ ಹನುಮಂತು ಪಲಾವ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಹನುಮಂತು ಪಲಾವ್ಗೆ ಹೋಗೋ ಪ್ಲ್ಯಾನ್ ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂದರೆ ಅಲ್ಲಿ ಪಾರ್ಕಿಂಗ್ ಸಿಗೋಲ್ಲ ಈಸಿಯಾಗಿ. ಸೊ ಹೋದರೆ ಸುಮ್ಮನೆ ಕಾರ್ ಮೇಲೂ ಒಂದು ಟೆನ್ಷನ್ ಇರುತ್ತೆ, ಕಾರಲ್ಲಿ ನಿಲ್ಸಿದ್ದೀನಿ ಅಂತ. ಸೊ ಆ ಟೆನ್ಷನ್ನೇ ಬೇಡ ಅಂದ್ಬಿಟ್ಟು ಇಲ್ಲೇ ನಮ್ಮ ಹತ್ರದಲ್ಲಿರೋ ಬನ್ನೂರು ಬಿರಿಯಾನಿ ಕೆಫೆ ಸಿದ್ಧಾರ್ಥ ಲೇಔಟಲ್ಲಿ ಇತ್ತಿದ್ದು. ಇಲ್ಲಿಗೆ ಹೋಗ್ಬಿಟ್ಟು ನೋಡಿ, ಸ್ಟಾರ್ಟರ್ಸ್ಗೆ ಚಿಕನ್ ಚಾಪ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಜಾಸ್ತಿ ಏನು ಚಿಕನ್ ನಾವು ಆರ್ಡ್ರ್ ಮಾಡಲಿಲ್ಲ ಸ್ಟಾರ್ಟರ್ಸ್. ಯಾಕಪ್ಪ ಅಂದರೆ ಅವತ್ತು ನೈಟು ನಮಗೆ ಆರ್ಡ್ರ್ ಮಾಡಿದ್ವಿ ಆಲ್ರೆಡಿ. ಏನೋ ಕ್ಯಾಟ್ರಿಂಗ್ ಇತ್ತು, ಏನೋ ಲೈಕ್ ಮಗಳ ಬರ್ಡೇಗೆ ಕ್ಯಾಟ್ರಿಂಗ್ ಇತ್ತಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಜಾಸ್ತಿ ಬೇಡ ಚಿಕನ್ನು ತಿಂದರೆ ಒಂದು ಬಿರಿಯಾನಿ ಮಟನ್ ತಿನ್ಕೊಳೋದು ಅಂದ್ಬಿಟ್ಟು ಹೋಗಿದ್ದು. ನೋಡಿ, ಆ ಚಿಕನ್ ಚಾಪ್ಸಲ್ಲಿ 4-5 ಪೀಸ್ ಹಾಕೋರೆ. ಅದರಲ್ಲಿ ಒಂದು ಪೀಸ್ ಕತ್ತೆ ಐತೆ. ಕತ್ತನ್ನು ಯೂಶ್ವಲಿ ಚಿಕನ್ ಅಂಗಡಿಗಳಲ್ಲಿ ಫ್ರೀಯಾಗಿ ನಾಯಿಗಳಿಗೆ ಕೊಡ್ತಾರೆ. ಈ ಹೋಟ್ಲುಗಳಲ್ಲಿ ಈ ಥರ ಚಿಕನ್ ಕತ್ತು ಪೀಸ್ ಬೇರೆ ಕೊಡ್ತಾರೆ. ಮತ್ತು ಕೇಳಿದ್ವಿ ಮೇಡಮ್ ಅವ್ರಿಗೆ, ಸಪ್ಲೈಯರ್ ಮಾಡೋರಿಗೆ. ಪಾಪ ಅವ್ರು ವಾಪಸ್ಸು ಹಾಕ್ಕೊಟ್ರು. ಈ ಥರ ಎಲ್ಲ ಕಡೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಬನ್ನೂರು ಬಿರಿಯಾನಿ ಕೆಫೆ ಅವ್ರು ಕೊಟ್ಟರು. ಥ್ಯಾಂಕ್ ಯು ಬನ್ನೂರು ಬಿರಿಯಾನಿ ಕೆಫೆ ಅವರೇ.
ಆಮೇಲೆ ನೋಡಿ ಮಟನ್ ಬಿರಿಯಾನಿ ಹೆಂಗಿದೆ ಹೇಳ್ಬೇಕಾ, ಅದು ಮಟನ್ ಬಿರಿಯಾನಿ ಸೂಪರಾಗಿತ್ತು. ಚೆನ್ನಾಗಿ ತಿಂದು ಖಾಲಿ ಮಾಡಿ ಮನೆ ಕಡೆ ಹೊರಟ್ವಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ನನ್ನ ಬಾಮೈದ ಬಂದ ಅಂತ ಅವನ್ನ ಕರ್ಕೊಂಡು ಮನೆ ಕಡೆ ಹೊರಟೆ. ಸೊ ಅವನಿಗೆ ಸಂಡೇ ಸ್ವಲ್ಪ ಡ್ಯೂಟಿ ಇತ್ತು ಅಂತ ಸ್ವಲ್ಪ ಲೇಟಾಗೆ ಬಂದ. ಸೊ ಬಂದಲ್ಲ ಅಂತ ಕರ್ಕೊಂಡು ಹೊರಟಿದ್ದಾಯಿತು. ಸೊ ಇನ್ನೇನು ಮಂಡೇ ಮಾರ್ನಿಂಗು ಎಲ್ಲರೂ ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೋಗಲೇಬೇಕು. ಸೊ ಎಲ್ಲರೂ ಹೊರಟರು. ಅವನ್ನೆಲ್ಲ ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾನು ನನ್ನ ಬಾಮೈದ ಮನೆ ಕಡೆ ಹೊರಟು. ಸಿಗುವ.